ಈ ಕನಸನ್ನು ಕೇಳ್ಕೊಳ್ಳೋಣ. ಆಮೇನ್. ಬೆಳಗ್ಗೆ ನನಗೆ ಶಾಕ್ ಆಯ್ತು ಈ ಕನಸು ಕೇಳಿದ ತಕ್ಷಣ. ಈ ಬೆಳಗ್ಗೆ ಈ ಕನಸು ಕೇಳಿದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ಅದಕ್ಕೋಸ್ಕರ ಅವ್ರಿಗೆ ಹೇಳಿದೆ, ದಯವಿಟ್ಟು ಬಂದು ಈ ನೀನು ಸಾಕ್ಷಿ ಅಲ್ಲ, ಈ ಕನಸನ್ನು ಸಭೆಗೆ ಹೇಳಮ್ಮ, ಅದ್ರ ನಂತರ ನಾನು ಬೋಧಿಸ್ತೀನಿ ಅಂತ ಹೇಳಿದೆ. ಹೇಳ್ತೀಯಮ್ಮ? ಓಕೆ, ಲೆಟ್ಸ್ ಲಿಸನ್ ಟು ದಿಸ್. ದೇವರಿಗೆ ಮಹಿಮೆ ಆಗಲಿ. ಥರ್ಸ್ಡೇ ಅರ್ಲಿ ಮಾರ್ನಿಂಗ್ ನನಗೊಂದು ಕನಸು ಬಿತ್ತು. ಅದರಲ್ಲಿ ಪಾಸ್ಟರ್ ಹೇಳಿದ್ದು ಮತ್ತು ಆ ಕನಸಿಗೂ ಎರಡು ಭಾಳ ಸಂಬಂಧ ಇದೆ ಅಂತ ಅನಿಸ್ಬಿಡ್ತು. ಅದಕ್ಕೆ ನಾನು ಪ್ರೇಯರ್ ಮುಗಿದಾದ್ಮೇಲೆ ಫಸ್ಟ್ ಥಿಂಗ್ಸ್ ಪಾಸ್ಟರ್ ಹತ್ರ ಶೇರ್ ಮಾಡ್ಕೊಂಡೆ. ಯಾಕೆ ಹಿಂಗೆ ಅಂತ ನನಗೆ ಗಲಿಬಿಲಿ ಆಯಿತು ಮನಸ್ಸಲ್ಲಿ. ಪಾಸ್ಟರ್ ಎಕ್ಸಾಕ್ಟಾಗಿ ಅದೇ ಟಾಪಿಕನ್ನು ಯಾವ ರೀತಿಯಾಗಿ ಹೇಳಿದ್ರಲ್ಲ ಅದೇ ಟಾಪಿಕ್ ನನಗೆ ಕನಸು ಬಿದ್ದಿತ್ತು. ಏನಂತಂದ್ರೆ ನಮ್ಮದೇ ಸಭೆ, ಇದೇ ಸಭೆಯಲ್ಲಿ ಎಲ್ಲ ವರ್ಷಿಪ್ ನಡೀತಾ ಇದೆ, ಪ್ರೇಯರ್ ನಡೀತಾ ಇದೆ. ಸೊ ಯಾವಾಗಲೂ ನಾವು ಯಾವ ರೀತಿಯಾಗಿ ಒಗ್ಗಟ್ಟಾಗಿ ಪ್ರೇಯರ್ ಅರೇಂಜ್ ಮಾಡ್ತಾರೆ, ಆ ಟೈಮಲ್ಲಿ ನಾವು ಯಾವ ರೀತಿಯಾಗಿ ಪ್ರೇಯರ್ ಮಾಡ್ತೇವಲ್ಲ ಅದೇ ಸಿಚುವೇಶನ್, ಅದೇ ಕ್ಲೈಮೇಟ್ ಇದೆ, ಎಲ್ಲ ಪ್ರೇಯರ್ ನಡೀತಾ ಇದೆ. ಪಾಸ್ಟರು ಪ್ರೀಚ್ ಮಾಡ್ತಾ ಇದ್ದಾರೆ. ಆ ಪ್ರೀಚಿಂಗ್ ಮಾಡಿದಾಗ ಪ್ರತಿಯೊಬ್ಬರು ತಮ್ಮ ಪ್ರೇಯರ್ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನನ್ನ ತಾಯಿ ಏನು ಮಾಡ್ತಾ ಇದ್ದಾರೆ, ಅವರು ಪ್ರೇಯರದಲ್ಲಿದ್ದಾರೆ. ಸೊ ಪ್ರೇಯರ್ ಮಾಡ್ತಾ ಮಾಡ್ತಾ ಅವರು ಪಾಸ್ಟರ್ ವಿರುದ್ಧವಾಗಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಆ ರೀತಿಯಾಗಿ ಮಾತನಾಡುವಾಗ ನಾನೇನಂದೆ ನನ್ನ ತಾಯಿಗೆ, ಮಮ್ಮಿ ಆ ರೀತಿಯಾಗಿ ಮಾತನಾಡಬಾರ್ದು, ಅದು ತಪ್ಪು, ಅದು ಆ ರೀತಿಯಾಗಿ ಮಾತನಾಡಬಾರ್ದು, ಸುಮ್ಮನಿರು ಮಮ್ಮಿ ಹಾಗೆಲ್ಲ ಮಾತಾಡಬೇಡ ಪ್ರೇಯರ್ದಲ್ಲಿ ಅಂತ ನಾನು ನನ್ನ ಮಮ್ಮಿಗೆ ಎಚ್ಚರಿಸ್ತಾ ಇದ್ದೀನಿ, ಹಿಂಗೆ ಮಾಡಿರಿ. ಸೊ ಎಲ್ಲ ಮುಗಿದಾದ್ಮೇಲೆ ನನ್ನ ತಾಯಿ ಸ್ವಲ್ಪ ಹೊತ್ತಿಗೆ ಎಚ್ಚೆದ್ರು. ಅದು ಅವರು ಆ ಕ್ಲೈಮೇಟ್ಲಿಂದ ಹೊರಬರುವಾಗ ಪಾಸ್ಟರ್ ಬಂದು ಏನು ಮಾಡಿದರು, ನನ್ನ ತಾಯಿ ಮೇಲೆ ತಲೆ ಮೇಲೆ ಕೈ ಇಟ್ಟ ತಕ್ಷಣ ನನ್ನ ತಾಯಿ ಎಚ್ಚೆತ್ಲು. ಆವಾಗ ಅವರು ಮೊದಲಿದ್ರಿಗೆ ನಾರ್ಮಲ್ ಆಯಿದ್ರು. ಮಮ್ಮಿ ಏನು ಪ್ರೇಯರ್ ಮಾಡ್ತಾ ಇದೀಯಾ ನೀನು ಅಂತಂದೆ. ಏನಿಲ್ಲ, ಎಲ್ಲರೂ ಹೆಂಗೆ ಪ್ರೇಯರ್ ಮಾಡ್ತಾರೆ ನಾನು ಪ್ರೇಯರ್ ಮಾಡಕತ್ತೀನಿ ಅಂತಂದರು. ಆವಾಗ ಪಾಸ್ಟರ್ ಅವರು ನಾರ್ಮಲ್ ಆದಮೇಲೆ ಪಾಸ್ಟರ್ ಇವತ್ತು ಮಾರ್ನಿಂಗ್ ಪ್ರೀಚಿಂಗ್ದಲ್ಲಿ ಏನು ಹೇಳಿದರು, ಹೂ ಈಸ್ ದ ಮ್ಯಾನ್ ಆಫ್ ದ ಗಾಡ್ ಅಂತ ಕೇಳಿದರು. ಪಾಸ್ಟರ್ ಅಂದರೆ ಯಾರು ಅಂದರೆ, ಪಾಸ್ಟರ್ ಹೇಳಿದ್ದು ಅಲ್ಲಿ ಪಾಸ್ಟರ್ ವಿರುದ್ಧವಾಗಿ, ನಾವು ಪಾಸ್ಟರ್ ಅಂದರೆ ಏನೆಲ್ಲ ತಿಳ್ಕೊಂಡು ಬಿಡ್ತೀವಿ ಪ್ರೀಚಿಂಗ್ ಮಾಡುವಾಗ. FSL ಬರೆದ ಪತ್ರಿಕೆಯಲ್ಲಿ 4:11 ಇವತ್ತು ಹೇಳಿದ್ರಿ. ಏನಂತ, ಸಭಾಪಾಲಕರು ಅಥವಾ ಅವರು ಸುವಾರ್ತಿಕರು, ಪ್ರವಾದನೆಯನ್ನು ನುಡಿಯೋರು, ಈ ಎಲ್ಲ ಒಗ್ಗಟ್ಟಿಗೆ ಕೂಡಿದಾಗ ಅವ್ರು ಪಾಸ್ಟರ್ ಆಗಿರ್ತಾನೆ. ಅಂದರೆ ನಾವು ಮನುಷ್ಯರಾದವರು ಅವ್ರ ಬಗ್ಗೆ ಏನು ಮಾತಾಡ್ತೀವಿ, ಕೆಲವೊಮ್ಮೆ ವಿರುದ್ಧವಾಗಿ ಮಾತಾಡ್ತೀವಿ. ಸೊ ಇದು ಪಾಸ್ಟರ್ ನಮ್ಗೆ ಪ್ರೀಚಿಂಗ್ ಮಾಡಿದರು. ಅಂದರೆ ಅವರು ಇಲ್ಲಿ ಬಂದು ಬೋಧಿಸಿಗಿಂತ ಮುಂಚಿತವಾಗಿ ಹೇಳಿದರು ಏನಂತ, ನನ್ನ ಬಗ್ಗೆನೇ ನಾ ಹೆಂಗೆ ಹೇಳಬೇಕು, ಕಷ್ಟ ಆಗುತ್ತೆ. ಆದರೆ ಅವ್ರು ಹೇಳಿದ್ದು ನಿಜ ಇದೆ. ಯಾಕಂದರೆ ಖಚಿತ ಆಯಿತು, ಇಲ್ಲಿ ದೇವರು ಅವ್ರ ಜೊತೆ ಮಾತಾಡಿದ್ದು ಅವ್ರಿಗೆ ನನಗೆ ಸಾಕ್ಷಿಯಾಗಿ ಕೊಟ್ಟಿದ್ದು ಎರಡೂ ಏನಾಗಿದೆ, ಇಲ್ಲಿ ಒಂದೇ ಆಗಿದೆ. ಅದಕ್ಕೆ ಆ ಸಾಕ್ಷಿಯನ್ನು ಪಾಸ್ಟರ್ ಶೇರ್ ಮಾಡ್ಕೋಬೇಕಂತ ಹೇಳಿದ್ರು. ನಂಗೆ ಅಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ, ಆದ್ರೆ ಪಾಸ್ಟರ್ ಅವರು ಹೇಳ್ಬೋದು. ದೆವ್ವ ಬಂದಿದ್ದು ಭಾಗ ಹೇಳಿಲ್ಲ ಏನ್ರಿ, ದೆವ್ವ ಬಂದಿದ್ದು ಏನೋ ದೆವ್ವ ಬಂತಂತ ಅದರಿ ದುರಾತ್ಮ ಅದನ್ನ ಹೇಳಿಲ್ಲ ನೀವು. ಸಾರಿ, ಅದನ್ನ ಅದು ಇಂಪಾರ್ಟೆಂಟ್. ಅಂದ್ರೆ ನನ್ನ ತಾಯಿ ಅಂದ್ರೆ ಅವಾಗ ಪ್ರೇಯರ್ ಮಾಡುವಾಗ ದುರಾತ್ಮ ನನ್ನ ತಾಯಿ ಮೇಲೆ ಬಂತು. ಪಾಸ್ಟರ್ ಕೈ ಇಟ್ಟು ಪ್ರೇಯರ್ ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಅದು ದುರಾತ್ಮ ಹೋಯ್ತು. ಸೊ ಅಲ್ಲಿ ಏನು ತಿಳಿತದ ಅಂದ್ರೆ ರೀ, ಪಾಸ್ಟರ್ ವಿರುದ್ಧ ಮಾತನಾಡ್ಲಿಕ್ಕೆ ಕೆಲವೊಂದು ದುರಾತ್ಮಗಳು ನಮ್ಮನ್ನು ಇದನ್ನ ಪ್ರೇರೇಪಿಸ್ತಾವ್ರಿ. ಸೊ ಸಭೆಯನ್ನು ಹೊಡಿಲಿಕ್ಕೆ ಅದು ಬೇಡ. ಅವರು ನಮ್ಮ ಮಧ್ಯದಲ್ಲಿ ಇರುವಂತಹ ಸಂಬಂಧವನ್ನು, ಗಟ್ಟಿಯಾದ ಸಂಬಂಧವನ್ನು ಮುರಿಲಿಕ್ಕೆ ಇದು ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡ್ತದ ಅನ್ನೋದನ್ನ. ಆಮೇನ್. ಒಂದು ನಿಮಿಷ ನಾವು ಏನು ರೆಕಮೆಂಡೇಶನ್ ಯೂಸ್ ಮಾಡ್ತಾರಲ್ಲ, ಇಷ್ಟು ಶಾಕ್ ಆಯ್ತು ಅಂದರೆ ನನಗೆ ಬೆಳಿಗ್ಗೆ ತುಂಬ ಹೊರಡದೆ ನಾ ದೇವ್ರ ಜೊತೆಗೆ ಬರ್ತೀನಿ. ಯಾರನ್ನಾದ್ರೂ ಕಳಿಸ್ದೇವ್ರೆ, ಇದು ಏನು ನಾನೇ ಮಾತಾಡ್ಬೇಕು, ದೇವರ ಆತ್ಮ ಹೇಳಿದ ಇವತ್ತು ಸಭೆ ಮೇಲೆ ಅಭಿಷೇಕ ಬರ್ತದೆ, ನೀನು ಮಾತನಾಡಿ. ಪಾಸ್ಟರ್ ವಿರುದ್ಧ ಮಾತಾಡೋದ್ರ ಬಗ್ಗೆ ಅದಲ್ಲ, ಪಾಸ್ಟ್ರಿಗೂ ಸಭೆಗಿರುವಂಥ ಸಂಬಂಧದ ಬಗ್ಗೆ. ಅದರಲ್ಲಿ ಒಂದು ಚಿಕ್ಕ ಭಾಗ ಏನಪ್ಪ ಅಂದರೆ, ಪಾಸ್ಟರ್ ಅಷ್ಟೇ ಅಲ್ಲ, ದೇವರ ಸೇವಕರುಗಳ ಬಗ್ಗೆ ನಾವು ಆಶೀರ್ವಾದಗಳನ್ನು ಕಳ್ಕೊಳ್ಬಾರ್ದು ಅಂದರೆ ಹೇಗೆ ನಡ್ಕೊಳ್ಬೇಕಂತ ಒಂದು ವಿಷಯ ನಾನು ಮಾತಾಡಿದೆ. ಗುರುವಾರ ರಾತ್ರಿ ಅವ್ರಿಗೆ ಕನಸಂತೆ. ಆ ಕನಸಲ್ಲಿ ಈಗ ಅವ್ರು ಹೇಳಿದ್ದನ್ನೆಲ್ಲ ಅವ್ರು ನೋಡಿದ್ದಾರೆ. ಅವ್ರ ತಾಯಿ ಪ್ರಾರ್ಥನೆ ಮಾಡ್ತಾ ಇದರಲ್ಲಿ ಅವ್ರಿಗೆ ಅರ್ಥ ಆಗದಂಥ ಕೆಲವೊಂದು ವಿಷಯ ಭಾಗಗಳನ್ನು ನಿಮ್ಗೆ ಜ್ಞಾನಕ್ಕೆ ತರ್ತೀನಿ. ನಡೀತಾ ಇರೋದು ಪ್ರಾರ್ಥನೆನೇ, ಕನಸಲ್ಲಿ ನಡೀತಾ ಇರೋದು ಪ್ರಾರ್ಥನೆನೇ, ಮಾಡ್ತಾ ಇರೋದು ಪ್ರಾರ್ಥನೆನೇ ಮಾಡ್ತಾ ಏನಾಗ್ಬಿಟ್ಟಿದೆ, ಯಾವಾಗ ದೇವರ ಆತ್ಮನ ಹೊರಟೋಗಿ ದುರಾತ್ಮನ ಬಂದ್ಬಿಟ್ಟಿದೆ ಗೊತ್ತೇ ಆಗಿಲ್ಲ. ಇದು ದಾವೀದನಿಗೂ ಸೌಲನಿಗೂ ಇದೇ ರೀತಿ ಆಗಿತ್ತು ರೀ.
ಓಕೆ. ಆದರೆ ಆ ದುರಾತ್ಮ ಬಿಟ್ಟು ಹೋದ ತಕ್ಷಣ ನಾನೆಲ್ಲ ಹಾಗೆ ಮಾತಾಡಿಯಲ್ಲ ಅಂತ ಇದ್ದಾರೆ ಅಲ್ವಾ. ಸೊ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಇದನ್ನೇ ಬೋಧಿಸ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಕನ್ನಡ ಸರ್ವಿಸ್ಸಿಗೆ, ಯಾಕಂದರೆ ಬರ್ತಾ ದೇವರು ಒಂದೊಂದು ಸರ್ವಿಸ್ಸಿಗೆ ಒಂದೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಬೋಧಿಸಿದ್ರೆ ಈ ಸಾಕ್ಷಿ ಸ್ಟ್ಯಾಂಡ್ ಬೈ ಇರಲಿ, ದೇವರ ಆತ್ಮನೆ ಬಂದಿರುವಂಥ ಖಚಿತತೆಯ ಬಗ್ಗೆ ಅಂತ ರಿಕ್ವೆಸ್ಟ್ ಮಾಡಿದೆ. ದೇವರು ನಮಗೆ ಸ್ತೋತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಫರ್ಮಿಂಗ್. ಅಂದರೆ ದೇವರು ರವಿವಾರದ ಮೆಸೇಜನ್ನು ಗುರುವಾರನೇ ಡಿಸ್ಪ್ಯಾಚ್ ಸ್ಟಾರ್ಟ್ ಮಾಡಿದ್ದಾರೆ. ಗಾಡ್ ಬ್ಲೆಸ್ ಯು. ದೇವ್ರು ನಿಮ್ಮನ್ನು ಆಶೀರ್ವದಿಸ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ಯಾವುದಾದ್ರೂ ಒಂದು ಒಳ್ಳೆ ಸಾಂಗ್. ನಿನ್ನೆ ನಾನು ಆರಾಧನೆ ಸಮಯದಲ್ಲಿ, ನನ್ನ ವೈಯಕ್ತಿಕ ಆರಾಧನೆ ಸಮಯದಲ್ಲಿ ಈ ದಿನಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿ ಸಿದ್ಧನಾಗ್ತಾ ಇರುವಾಗ ಇವತ್ತು ಒಂದು ಬೋಧನೆಯಲ್ಲಿ ನಾನು ಐ ಥಿಂಕ್ ಐ ವಿಲ್ ಶೋ ಅ ಡ್ರಾಮಾ, ದ ರಿಯಲ್ ಡ್ರಾಮಾ, ನಿಜವಾದಂಥ ಒಂದು ಡ್ರಾಮಾ, ನಿನ್ನ ಜೀವಿತದ ಬಗ್ಗೆ ಪರಲೋಕ ಮಂಡಲದಲ್ಲಿ ಈಗ ಉಂಟಾಗ್ತಾ ಇರುವಂಥ ಒಂದು ಡ್ರಾಮಾನ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಏನಪ್ಪ ಅಂದರೆ ನಾವು ಎಲ್ಲವನ್ನ ಮಾಡ್ಕೊಳ್ಬೇಕಾಗ್ತದೆ. ಬರೀ ನಾವು ಪ್ರವಾದಿ ಅಷ್ಟೇ ನುಡಿತೀವಂದರೆ ಆಗಲ್ಲ. ಪಾಸ್ಟರ್ಗೆ ಕೆಲವೊಂದು ಸಾರಿ ಟೀಚರ್ ಆಗಬೇಕಾಗ್ತದೆ. ಆಮೇನ್ ಆಮೇನ್. ಪಾಸ್ಟರ್ಗೆ ಕೆಲವೊಂದು ಸಾರಿ ಬರೀ ಪ್ರವಾದನೆ ಲೈಕ್ ಅಂತ ಬರೀ ಪ್ರವಾದನೆ ಹೇಳ್ತಾ ಹೋಗ್ಲಿಕ್ಕೆ ಆಗಲ್ಲ. ಪಾಸ್ಟರ್ಗೆ ಕೆಲವೊಂದು ಸಾರಿ ಸುವಾರ್ತಿಕರು ಆಗಬೇಕಾಗ್ತದೆ. ಅಪೊಸ್ತಲನಾದ ಪೌಲನು ತಿಮೋಥೆಯನ್ನು ಬರಿತಾನೆ, ಸುವಾರ್ತಿಕನ ಸೇವೆಯನ್ನು ಮಾಡು. ಆಮೇನ್ ಆಮೇನ್. ಈಗ ಇದನ್ನು ನಾವು ಪ್ರವಾದನೆ ಸೇವೆಯನ್ನಾಗಿ ಮಾರ್ಪಡಿಸ್ಕೊಳ್ಬಹುದು, ಎಲ್ರಿಗೂ ಪ್ರವಾದನೆ ಮಾಡ್ತಾ. ಆದರೆ ಕಲಿಬೇಕಾಗಿರುವಂಥ ಮುಖ್ಯ ಉದ್ದೇಶ ಕಲ್ತ್ಕೊಂಡು ಬಿಡು. ಆದ ಕಾರಣ ಇವತ್ತು ನಾವು ಪ್ರವಾದನೆಗಳಲ್ಲಿ ಗುಣಪಡಿಸುವಿಕೆಯಲ್ಲಿ ಸ್ವಲ್ಪ ಹೋಗೋಣ, ಆದರೆ ಮುಖ್ಯವಾಗಿ ಈ ದಿನ ಬೋಧನೆಯಲ್ಲಿ ಹೋಗ್ಲಿಕ್ಕಿದ್ದೀವಿ, ಕಲ್ತ್ಕೊಳ್ಳಿಕ್ಕೆ ಹೋಗ್ತಿದ್ವಿ, ಏನೋ ಕಲೀಲಿಕ್ಕಿದ್ದೀವಿ. ಮತ್ತು ನನಗೆ ಗ್ಯಾರಂಟಿ ಇದೆ ದೇವರು ನಮ್ಮ ಕಣ್ಣನ್ನು ತೆರಿತಾನೆ ಎಂಬುದಾಗಿ. ನಾನು ಎಲ್ಲರಿಗೂ ಕೇಳಬೇಕಾದಂಥ ಒಂದು ಪ್ರಶ್ನೆ, ಎಲ್ಲರೂ ನನ್ನ ಹತ್ರ ಧ್ಯಾನ ಕೊಡೋದಾಗಿದ್ದರೆ ಒಂದು ಪ್ರಶ್ನೆ ನನ್ನಲ್ಲಿದೆ. ಸೈತಾನನು ದೇವರ ಸನ್ನಿಧಿಯಲ್ಲಿ ಬರ್ಲಿಕ್ಕೆ ಸಾಧ್ಯನಾ? ದೆವ್ವ, ಸೈತಾನ ದೇವರ ಮುಂದೆ ಬರ್ಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಸೈತಾನನು ದೇವರ ಸನ್ನಿಧಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇದ್ರೆ ಆರಾಧನೆಯಲ್ಲಿ ದೆವ್ವ ಯಾಕೆ ಚೀರಾಡ್ತವೆ? ಯೋಚಿಸ್ತಕ್ಕದಲ್ಲ. ಆರಾಧನೆಯಲ್ಲಿ ಯಾರಾದ್ರು ದೆವ್ವ ಹಿಡಿದವ್ರು ಬಂದರೆ ಹೋಟೆಲಲ್ಲಿ ಚೆನ್ನಾಗಿರ್ತಾರೆ, ಥಿಯೇಟ್ರಲ್ಲಿ ಚೆನ್ನಾಗಿರ್ತಾರೆ, ಜಾತ್ರೆಯಲ್ಲಿ ಚೆನ್ನಾಗಿರ್ತಾರೆ. ಆರಾಧನೆ ಕರ್ಕೊಂಬನ್ನಿ, ಕೂದಲ ಕಿತ್ಕೊಂಡ್ಬಿಟ್ಟು ಗಂಡನ್ ಗೊಂಡ್ ಟೆನ್ಷನ್, ಇವು ಜಾತ್ರೆಯಲ್ಲಿ ಚೆನ್ನಾಗಿದ್ರು ಇಲ್ಲೇನಾಯ್ತು ಇವಳಿಗೆ ಅಲ್ವಾ? ಅದರ ಅರ್ಥ ದೇವರ ಸನ್ನಿಧಿಯಲ್ಲಿ ಸೈತಾನನಿಗೆ ಏನೋ ಒಂದು ತೊಂದರೆ ಇದೆ, ಅವನಿಗೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಹಾಗಿದ್ರೆ ನಿನ್ನ ಅನಾರೋಗ್ಯ ದೆವ್ವನಿಂದ ಬಂದಿದ್ರೆ, ನಿನ್ನ ಅನಾರೋಗ್ಯ ಸೈತಾನನಿಂದ ಬಂದಿದ್ರೆ, ನಿನ್ನ ಅನಾರೋಗ್ಯ ದೇವರ ಸನ್ನಿಧಿಯಲ್ಲಿ ಸತ್ಯ ಅಲ್ಲ ಆಗಿದ್ರೆ, ಒಂದು ವೇಳೆ ನಿನಗೆ ಬಂದಿರುವಂಥ ಕಷ್ಟ ಸೈತಾನನ ಹಾಕ್ತಾ ಇರೋದಾಗಿದ್ರೆ, ನಿನಗೆ ಬೇಕಾಗಿರೋದು ದೇವರ ಸನ್ನಿಧಿ. ದೇವರ ಸನ್ನಿಧಿ ಸಿಕ್ಕರೆ ಆ ಎಲ್ಲ ಸಮಸ್ಯೆ ತನ್ನಷ್ಟಕ್ಕೆ ಕಿತ್ಕೊಂಡು ಹೋಗ್ತದೆ. ಒಂದ್ಸಾರಿ ದೆವ್ವ ಬಿಡಿಸ್ತಾ ಇದ್ದೀವಿ ಕ್ರಿಸ್ಮಸ್ ಸೀಸನ್ ಅಲ್ಲಿ, ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಒಬ್ಬ ಯಪ್ಪ ಬಂದು ಕೇಳ್ತಾ ಇದ್ದಾನೆ, ನೀವು ಹೇಳಿದ್ರಲ್ಲ ಪ್ರಾರ್ಥನೆ ಮಾಡಿದ್ರೆ ಆರಾಮಾಗ್ತದಂತ. ನನ್ನ ಹೆಂಡತಿಗೆ ಮಕ್ಕಳೇ ಹುಟ್ಟಲ್ಲ, ಪ್ರತಿ ಸಾರಿ ಪ್ರೆಗ್ನೆಂಟ್ ಆಗ್ತಾಳೆ, ಅವಳು 7-9 ತಿಂಗಳಿಗೆ ಬರ್ತಾ ಮಿಸ್ ಕ್ಯಾರೇಜ್ ಆಗ್ಬಿಡ್ತದೆ, ಬಂದು ಪ್ರಾರ್ಥಿಸ್ತೀರಾ ಅಂತ ಕೇಳಿದ್ರು. ಹುಡುಗ ಮಕ್ಕಳೆಲ್ಲರೂ ನಾವು ಹೋದ್ವಿ, ಯವನಸ್ಥರೆಲ್ಲರೂ ಹೋದ್ವಿ. ಕೈ ಇಟ್ಟಿದ್ದ ತಳ ಒಮ್ಮೆ ಕೂದಲ ಕಿತ್ಕೊಂಡ್ಬಿಟ್ಟು, ಲೇ ಇಲ್ಲಿ ಯಾಕ್ರಲ್ಲ ಬಂದ್ರಿ ಅಂತ ನಿಂತ್ಬಿಟ್ಲ. ನಾಳೆ ಚಿಕ್ಕ ಮಕ್ಕಳು, ಆಗ ನಾವು ಓಡೋಗ್ಬೇಕು, ನಿಂತ್ಕೊಳ್ಬೇಕು. ನಮ್ಮ ಪಾಸ್ಟರ್ ನಮ್ಗೆ ಕಲ್ಸೇ ಇಲ್ಲ, ಏನ್ ಮಾಡ್ಬೇಕೋ ತಿಳಿತಾ ಇಲ್ಲ. ಆ ದೆವ್ವ ಹೇಳ್ತಾ ಇದೆ ನಿನ್ನನ್ನು ಬಿಡಲ್ಲ ಅಂತ. ಆಮೇನ್. ಅದ್ರಲ್ಲಿ ನಾವು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಆ ದೆವ್ವ ಚೀರಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಆಮೇನ್. ಅದರ ಅರ್ಥ ದೇವರ ಸನ್ನಿಧಿಯಲ್ಲಿ ದೆವ್ವಕ್ಕೆ ಅನುಮತಿ ಇಲ್ಲ. ನಿನ್ನಲ್ಲಿ ದೇವರ ಸನ್ನಿಧಿಯ ಪ್ರಸನ್ನತೆ ಹೆಚ್ಚೋದಾದರೆ ಸೈತಾನನ ಯಾವ ಕೆಟ್ಟ ಕಾರ್ಯವೂ ನಿನ್ನ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಗಳಲ್ಲಿ ದೇವರ ಪ್ರಸನ್ನತೆಯನ್ನು ಹೆಚ್ಚಿಸ್ಕೊಳ್ಬೇಕು. ಬಡತನದ ದುರಾತ್ಮ, ಅನಾರೋಗ್ಯ ತರುವಂಥ ದುರಾತ್ಮ, ಅಸಮಾಧಾನ ತರುವಂಥ ದುರಾತ್ಮ ಇವೆಲ್ಲವೂ ಕಿತ್ಕೊಂಡು ಹೋಗ್ತದೆ. ನಿಮ್ಮ ಮನೆಯಲ್ಲಿ ಟಿ ವಿ ಹೆಚ್ಚಿಸ್ಬೇಡ್ರಿ, ದೆವ್ವ ಬರ್ತದೆ. ದೇವರ ಆರಾಧನೆ ಹೆಚ್ಚಿಸ್ರಿ, ಪವಿತ್ರಾತ್ಮನ್ ಬರ್ತಾನೆ, ಇನ್ನೂ ಹೆಚ್ಚಾಗಿ ನಮ್ಮನ್ನು ಬೆಳೆಸ್ತಾನೆ. ಹಲ್ಲೆಲೂಯ. ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಅಂತ ನಂಬುವವರಿಗೆ ಇದು ಮುಖ್ಯವಾದದ್ದು. ನಾವು ಒಂದೇ ಪ್ರಾರ್ಥನೆಗೆ ಉತ್ತರ ನೋಡ್ಕೊಂಡ್ವಿ, ಏನಂದರೆ ಸೈತಾನನು ದೇವರ ಸನ್ನಿಧಿಯಲ್ಲಿ ಬರಲಿಕ್ಕೆ ಆಗಲ್ಲ.
ಆಮೇಲೆ ಆದರೂ ಬರ್ತಾನಾತ, ಆದ್ರೂ ಬರ್ತಾನೆ. ಆದರೆ ಅವನಿಗೆ ದೇವರ ಸನ್ನಿಧಿಯಲ್ಲಿ ಬರಬೇಕಂದ್ರೆ ಮಾರ್ಗ ಬೇಕು. ಆ ಮಾರ್ಗ ತಯಾರಾದರೆ ಅವನು ದೇವರ ಸನ್ನಿಧಿಯಲ್ಲಿ ಬರ್ತಾನೆ. ಅವನು ಕೇಳ್ತಾ ಇರ್ರಿ, ಅವನು ಮೊದಲಿನಿಂದಲೂ ದುಷ್ಟ, ಒಂದು ಹುಚ್ಚ ಅಂತ ಇಟ್ಕೊಳ್ರಿ. ಈ ಹುಚ್ಚನಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಹೋಗಿ ಒಂದು ಬಟ್ಲ ಅನ್ನ ಕೊಟ್ರೆ ಅವನು ಪ್ರೈಮ್ ಮಿನಿಸ್ಟರ್ ಅಂತ ಅದನ್ನು ಸ್ವೀಕರಿಸ್ಕೊಳ್ತಾನ? ನಾನು ಒಬ್ಬ ಹುಚ್ಚನ್ಗೆ ಹೋಗಿ ಒಂದು ಬಟ್ಲ ಅನ್ನ ಕೊಟ್ರು ಅವನು ಅದನ್ನ ನನ್ನ ಮಕ್ಕಕ್ಕೆ ಒಗೆಯವನ. ನನ್ನ ಜಾಗದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗಿ ಒಂದು ಬಟ್ಲ ಅನ್ನ ಕೊಟ್ಟರು ಅದನ್ನು ಅವ್ರ ಮಕ್ಕಕ್ಕೆ ಒಗೆಯವನ. ಅರ್ಥ ಆಯ್ತಾ? ಈ ದುಷ್ಟ ಇವನು. ಯಾರು? ಸೈತಾನ, ದುಷ್ಟ. ಇವನು ಒಂದು ವೇಳೆ ದೇವರ ಸನ್ನಿಧಿಗೆ ಹೋದ್ರೆ ಏನಾದ್ರೂ ಒಳ್ಳೇದಕ್ಕೆ ಮಾಡ್ಲಿಕ್ಕೆ ಹೋಗ್ತಾನ ಅಂದ್ಕೊಳ್ತೀರಾ? ದೇವರಿಗೆ ಕೇಡು ಮಾಡೋದಂತೂ ಇವನಿಗೆ ಆಗಲ್ಲ, ದೇವರನ್ನ ಮುಟ್ಲಿಕ್ಕೂ ಇವನಿಗೆ ಆಗಲ್ಲ. ಆದ್ರೆ ಮಾತಾಡ್ಲಿಕ್ಕಾದ್ರೂ ಬರ್ತದಲ್ಲ. ಇವನಿಗೆ ಒಂದು ಹೆಸರು, ದೂರು ಕೊಡುವಂತ ದೂಷಕನು ಅಂತ ಸೈತಾನನಿಗೆ ಒಂದು ಹೆಸರಿದೆ. ಸೈತಾನನಿಗೆ ಹೆಸರೇನು? ಬ್ಲಾಸ್ಫೇಮರ್, ದೂಷಕ. ಇವನಿಗೆ ಆ ಮಾರ್ಗ ಸಿಕ್ಕರೆ ಇವನು, ನಾವು ದೇವರ ಸನ್ನಿಧಿಯಲ್ಲಿ ಹೋಗೋದನ್ನ ಕೆಲವೊಂದು ಸಾರಿ ಅಲಕ್ಷ್ಯ ಮಾಡಬಹುದು. ಇವನಿಗೆ ಒಂದು ಅವಕಾಶ ಸಿಕ್ಕರೆ ಸಾಕು, ಇವನು ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾನೆ. ನಾವು ಅಂದ್ಕೊಳ್ತೀವಿ, ಅಯ್ಯೋ ಎಲ್ಲರಿಗಿಂತ ದೊಡ್ಡ ಭಕ್ತ ಸೈತಾನ್ನೇ ಆಗ್ಬಿಟ್ಟಲ್ಲ ಅಂತ. ಆದ್ರೆ ಅವನು ದೇವರ ಸನ್ನಿಧಿಯಲ್ಲಿ ಹೋಗೋದು ಆರಾಧನೆ ಮಾಡೋದಕ್ಕಲ್ಲ, ದೂಷಿಸೋದಕ್ಕೆ, ಕಂಪ್ಲೇಂಟ್ ಕೊಡೋದಕ್ಕೆ. ನಮ್ಮಲ್ಲಿ ಕೆಲವೊಬ್ರು ಇರ್ತಾರೆ ನೋಡ್ರಿ ಆಫೀಸಲ್ಲಿ, ಆ ಪರ್ಟಿಕ್ಯುಲರ್ ಬಾಸ್ ಚಂಬರಲ್ಲಿ ಹೋದ ಅಂದ್ರೆ ಗ್ಯಾರಂಟಿ ಇವ್ ಮತ್ತೆ ಯಾರ್ದೋ ಚಮಚ ಮಾಡ್ಲಿಕ್ಕೆ ಹೋಗಿದ್ದಾನೆ, ಯಾರ್ದೋ ಕಿಡ್ಡಿ ಮಾಡ್ಲಿಕ್ಕೆ ಹೋಗಿದ್ದಾನೆ. ಆಫೀಸ್ನಲ್ಲಿ ಎಲ್ಲರ ಅಂಟೆನ ಶಾರ್ಪ್ ಆಗಿಬಿಡ್ತದಲ್ಲಿ, ಯಾರ ಬಗ್ಗೆ ಹೇಳಿಕ್ ಹೋದ ಇವನ್ ಬಾಸ್ ಹತ್ರ ಹೋಗೋದು ಬರೀ ಚುಚ್ಚೋದಿಕ್ಕೆ ಇರ್ತಾರ. ಹಂಗೆ ಸೈತಾನನು ದೇವರ ಸನ್ನಿಧಿಲಿ ಹೋಗ್ತಾನೆ, ಆದ್ರೆ ಅವನು ಯಾವುದಕ್ಕೂ ಒಳ್ಳೇದಕ್ಕೆ ಹೋಗಲ್ಲ. ಒಬ್ಬ ದೇವದೂತ ದೇವರ ಸನ್ನಿಧಿಯಲ್ಲಿ ಹೋದ್ರೆ, ದೇವರೇ ನಿನ್ನ ಜನರಿಗೆ ಯಾವ ಮೆಸೇಜ್ ಒಯ್ಲಿ ಕೊಡ್ತೀಯಾ, ಏನಾದ್ರೂ ಇದೆಯಾ ಅಂತ ಕೇಳ್ತಾನೆ. ಒಬ್ಬ ಪಾಸ್ಟ್ರು ದೇವರ ಸನ್ನಿಧಿಯಲ್ಲಿ ಹೋದ್ರೆ, ಅಪ್ಪ ನಿನ್ನ ಜನರ ಮೇಲೆ ಕರುಣೆ ಇಡ್ಲಿ ಅಂತ ಹೋಗ್ತಾನೆ. ಒಬ್ಬ ಅಪೊಸ್ತಲನು ದೇವರ ಸನ್ನಿಧಿಯಲ್ಲಿ ಹೋದ್ರೆ, ದೇವರೇ ಆ ಪಟ್ಟಣದಲ್ಲಿ ಯಾವ ಸೇವಕರು ಇಲ್ಲ, ಅಲ್ಲೊಂದು ಸಭೆಯನ್ನು ಕೊಡು ಅಂತ ಹೋಗ್ತಾನೆ. ಒಬ್ಬ ಪ್ರವಾದಿ ದೇವರ ಸನ್ನಿಧಿಯಲ್ಲಿ ಹೋದ್ರೆ, ಅಪ್ಪ ನಾಳೆ ನಿನ್ನ ಜನರ ಮುಂದೆ ನಿಂತ್ಕೊಳ್ಬೇಕು, ನಾನು ಏನು ನುಡಿಲಿ ಅಂತ ಕೇಳ್ತಾನೆ. ಆದ್ರೆ ಸೈತಾನನು ದೇವರ ಸನ್ನಿಧಿಯಲ್ಲಿ ಹೋಗುವಾಗ ಒಂದು ಲೀಸ್ಟ್ ತಗೊಂಡೋಗ್ತಾನೆ. ಹೌ ಆರ್ ಯು ಸರ್? ಎಷ್ಟು ಧೈರ್ಯ ಲೇವನಿಗೆ, ತೋರಿಸ್ತೀನಿ ಎಲ್ಲಿಂದ ಬಂತು ಧೈರ್ಯ. ಈಗ ಕೇಳ್ತಾ ಇದ್ದೀರಾ? ದೇವ್ರು ಕೇಳ್ತಾನೆ, ಯಾವನ್ಲೆ ನೀನು? ಇಲ್ಲ, ಅಂಥ ಭಾಷೆ ನಮ್ಮ ದೇವ್ರು ಮಾತಾಡಲ್ಲ, ಅದು ನಂದು ವರ್ಷನ್. ಯಾರಪ್ಪ ನೀನು? ಅವನು ಹೇಳ್ತಾನೆ, ಊರೆಲ್ಲ ಸುತ್ಕೊಂಡು ಪೃಥ್ವಿಯಲ್ಲೆಲ್ಲ ತಿರುಗಾಡ್ತಾ ನೀನು ನನ್ನ ಜನರು ಅಂತೀಯಲ್ಲ, ಅವ್ರದ್ದೆಲ್ಲ ಬಯೋಡೇಟಾ ತಂದಿದ್ದೀನಿ. ಇದ್ದೀರಾ? ಎಷ್ಟು ಧೈರ್ಯ ಅವನಿಗೆ! ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಅದನ್ನು ನಾವು ಯೇಸು ಸ್ವಾಮಿಯಿಂದ ಸ್ವಲ್ಪ ನೋಡ್ಕೊಳ್ಳೋಣ. ಯೇಸು ಸ್ವಾಮಿ, ಈಗ ಓದಲಿಕ್ಕೆ ಸಮಯ ಬಹಳ ಕಡಿಮೆ ಇದೆ, ವರ್ಣಿಸ್ತೀನಿ. ನೀವು ಮನೆಯಲ್ಲಿ ದಯವಿಟ್ಟು ಬೈಬಲ್ ಓದ್ಕೊಳ್ತೀರಾ? ಹೇಳುವಂಥ ವಾಕ್ಯಗಳನ್ನು ಓದ್ಕೊಳ್ಳಿಕ್ಕೆ ಆಗ್ಬೋದಲ್ವಾ? ವರ್ಣಿಸ್ಬಿಡ್ತೀನಿ, ಸಮಯ ಇಲ್ಲ. ಯೇಸು ಸ್ವಾಮಿ ನೀರಿನಿಂದ ದೀಕ್ಷಾಸ್ನಾನ ಆದ ನಂತರ ನೇರವಾಗಿ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟಂತೆ. ಆ ದೇವರ ಆತ್ಮನು, ಪವಿತ್ರಾತ್ಮನು ಅವನನ್ನು ಅಡವಿಗೆ ನಡೆಸ್ತಾ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದಂದ್ರೆ, ಕನ್ನಡದಲ್ಲಿ ಓದ್ಲಿಕ್ಕೆ ರೆಡಿ ಇದೆಮ್ಮ? ಲೂಕ 4:1-2. ಲೂಕ 4:1-2 ಓದಮ್ಮ ಬೇಗ. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ. ಯಾರಿಂದ? ದೇವರ ಆತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ. ಅಡವಿಗೆ ಹೋದ. ಸೈತಾನನಿಂದ ಶೋಧಿಸಲ್ಪಟ್ಟನು. ಸಾಕು, ಸೈತಾನನಿಂದ. ಇದನ್ನೆಲ್ಲರೂ ಹಂಗೆ ಓದಿ ಬಿಟ್ಬಿಡ್ತೀವಿ. ಈಗ ನನ್ನ ಮೊದಲೇ ಪ್ರಶ್ನೆ, ಭೂಮಿ ಮೇಲೆ ದೇವರ ಅನುಮತಿ ಇಲ್ಲದೆ ಏನೂ ಆಗಲ್ಲ.
ಯೇಸುವನ್ನ ಶೋಧಿಸುವುದಕ್ಕೆ ಸೈತಾನನಿಗೆ ಪರ್ಮಿಷನ್ ಬೇಕು ಅಲ್ವಾ? ನಿಮ್ಮ ಕಾಂಪೌಂಡ್ ಹೊರಗಡೆ ಒಂದು ತೆಗಿಬೇಕಂದ್ರೆ ನಿಮಗೆ ಪರ್ಮಿಷನ್ ಬೇಕು. ಈ ರಾಷ್ಟ್ರವೇ ಅಷ್ಟು ಸ್ಟ್ರಿಕ್ಟ್ ಆಗಿದ್ರೆ ನರಕವನ್ನ ಪರಲೋಕವನ್ನ ತನ್ನ ಕಂಟ್ರೋಲ್ ಇಟ್ಟಿರುವಂತ ಅದಕ್ಕೆಷ್ಟು ಅಧಿಕಾರ? ಮುಟ್ಲಿಕ್ಕಾಗಲ್ಲ. ಅವನಿಗೆ ಪರ್ಮಿಷನ್ ಬೇಕು. ಹಾಗಿದ್ರೆ ಒಪ್ಪಿಕೊಳ್ಳೋಣ, ಈ ದೇವರು ಯೇಸುವನ್ನ ಪರಿಶೋಧಿಸೋದಕ್ಕೆ ಸೈತಾನನಿಗೆ ಪರ್ಮಿಷನ್ ಕೊಟ್ರ? ನೋಡ್ಕೊಳ್ಳೋಣ. ನಂಬರ್ 1, ಪರಲೋಕದಲ್ಲಿ ಒಂದು ಕೋರ್ಟ್. ಕೇಳ್ತಾ ಇದ್ದೀರಾ? ಯೇಸು ಹುಟ್ಟಿದಾನೆ, ಯೇಸು ಬಂದಿದ್ದಾನೆ, ಎಲ್ಲ ಆಗ್ತಾ ಇದೆ. ಈಗ ಸೈತಾನ ಏನು ಹೇಳ್ತಾ ಇದ್ದಾನೆ? ದೇವರ ಆತ್ಮನ ಏನು ಹೇಳ್ತಾ ಇದ್ದಾನೆ? ಈತ ನೀರಿಂದ ಎದ್ದು ಬಂದ ತಕ್ಷಣ ಸೇವೆಯನ್ನು ಪ್ರಾರಂಭ ಮಾಡಲಿಲ್ಲ, ನೇರವಾಗಿ ಎಲ್ಲಿ ಹೋಗ್ತಾ ಇದ್ದಾನೆ? ಅಡವಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಯಾರಿದ್ದಾರೆ? ಸೈತಾನನಿದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ? ಇವನನ್ನು ಕೊಲ್ಲಲ್ಲ, ಇವನನ್ನೇನು ಅವನು ಬಡಿಯಲ್ಲ. ಅವನೇನು ಮಾಡೋನಂತೆ? ಇವನನ್ನ ಶೋಧಿಸ್ತಾನಂತೆ. ಟೆಂಪ್ಟೇಷನ್. ಇದಕ್ಕೆ ಪರ್ಮಿಷನ್ ಹೆಂಗೆ ಸಿಕ್ತು ನೋಡ್ಕೊಳ್ಳೋಣ. ಇಲ್ಲಿ ಕೋರ್ಟಲ್ಲಿ ದೇವ್ರಿಗೆ ಇಲ್ಲಿಗೆ ಒಂದು ಇದು ಸೀನ್ ನೋಡ್ಕೊಳ್ಳಿ. ದೇವರು ಸಿಂಹಾಸನ ಕೂತ್ಕೊಂಡಿದ್ದಾನೆ. ಸೈತಾನ್ ತನ್ನ ಅಪ್ಲಿಕೇಶನ್ ತೊಗೊಂಡು ಬರ್ತಾನೆ. ಸರ್, ಒಂದು ಪರ್ಮಿಷನ್ ಬೇಕಿತ್ತು. ದೇವ್ರು ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ? ತಂದೆ ಆದ ದೇವ್ರು ಕೇಳ್ತಾ ಇದ್ದಾನೆ, ಹೇಳು ಏನು ಪರ್ಮಿಷನ್ ಬೇಕಿತ್ತು? ಸೈತಾನ್ ಹೇಳ್ತಾನೆ, ಇಲ್ಲಿ ಒಬ್ಬ ಯವನಸ್ಥ ಇದ್ದಾನೆ, ಅವನ ಹೆಸರು ಯೇಸು. ತಂದೆ ಆದ ದೇವ್ರು ಹೇಳ್ತಾ ಇದ್ದಾನೆ, ನನಗೆ ಗೊತ್ತು, ನನ್ನಿಂದ ಏನಾಗಬೇಕಿತ್ತು ಹೇಳು, ಅವನನ್ನು ನಾನು ಪರಿಶೋಧಿಸಬೇಕಿತ್ತು. ದೇವ್ರು ಕೇಳ್ತಾನೆ, ಯಾಕೆ? ಎಲ್ಲರೂ ಕೇಳ್ತಾ ಇದ್ದಾರೆ ಅನ್ಕೊಳ್ತಾನೆ. ಇವನು ಹೇಳ್ತಾನೆ, ನೋಡಿ ನಿಮ್ಮದೇ ಗೌರ್ಮೆಂಟು. ಸೈತಾನ್ ದೇವ್ರ ಸನ್ನಿಧಿಯಲ್ಲಿ ತಲೆನೂ ಎತ್ತಲ್ಲ. ಕೇಳ್ತಾ ಇದ್ದೀರಾ? ತಲೆನೂ ಎತ್ತಲ್ಲ. ನಿಮ್ಮದೇ ಗೌರ್ಮೆಂಟು. ಆದರೆ ಯಜಮಾನ್ರೇ, ನಿಮಗೆ ಜ್ಞಾಪಕ ಮಾಡಿಕೊಡ್ತೀನಿ, ನಾನು ಆದಾಮ್ ನನ್ನ ಗೆದ್ದೆ, ಅವನು ಪೃಥ್ವಿಯನ್ನು ನನ್ನ ಕೈ ಕೊಟ್ಟಿದ್ದಾನೆ. ಕೇಳ್ತಾ ಇದ್ದೀರಾ? ಈಗ ಭೂಮಂಡಲ ನಂದು. ಇಲ್ಲಿ ಬರುವಂಥ ಪ್ರತಿಯೊಬ್ಬರನ್ನ ಪರಿಶೋಧಿಸುವಂಥ ಅಧಿಕಾರ ನನಗಿದೆ. ತಂದೆ ದೇವರು ಹೇಳ್ತಾರೆ, ಅದೆಲ್ಲ ನನಗೆ ಗೊತ್ತು, ಈಗೇನಾಗಬೇಕು? ಈ ಯವನಸ್ಥನನ್ನು ಪರಿಶೋಧಿಸುವಂಥ ಪರ್ಮಿಷನ್ ಬೇಕು. ತಂದೆ ದೇವರೇನು ಹೇಳ್ತಾನೆ, ನಿನ್ನ ಮಿತಿಯಲ್ಲಿದ್ದು ನೀನು ಪರಿಶೋಧಿಸಬಹುದು. ಯಾಕೆ? ಆದಾಮನ ಪರ್ಮಿಷನ್ ಕೊಟ್ಬಿಟ್ಟಿದ್ದಾನಲ್ಲ, ಪಾಪದಲ್ಲಿ ಬಿದ್ದು. ಕೇಳ್ತಾ ಇದ್ದೀರ ಅನ್ಕೊಳ್ತೇನೆ. ಈಗ ಪರ್ಮಿಷನ್ ತೊಗೊಂಡು ಬರ್ತಾನೆ ಸೈತಾನ. ಅದಕ್ಕೆ ಅವನಿಗೆ ಪರ್ಮಿಷನ್ ಸಿಕ್ತು. ಆಮೇಲೆ ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಈಗ ಯೇಸು ಈತನ ಚಾಕ್ಲೇಟ್ ಅನ್ನ ತಿಂದ್ಬಿಟ್ರೆ ಇವನಿಗೊಂದು ಚಾಕ್ಲೇಟ್ ತೆಗಿತಾನೆ. ಆಮೇಲೆ ಈಗ ಇವನೊಂದು ಚಾಕ್ಲೇಟ್ ತೆಗಿತಾನೆ. ಯೇಸು ಇವನ ಚಾಕ್ಲೇಟ್ ತಿಂದ್ಬಿಟ್ರೆ ಏನಾಗುತ್ತೆ? ಅರ್ಥ ಆಗ್ತಾ ಇದೆಯಾ? ಯೇಸು ಇವನ ಚಾಕ್ಲೇಟ್ ತಿಂದ್ಬಿಟ್ರೆ ಇವನ ಲೋಕಕ್ಕೆ ಇವನು ಅಂಟ್ಕೊಂಡು ಬಿಡ್ತಾನೆ, ಸೈತಾನ ಲೋಕಕ್ಕೆ ಅಂಟ್ಕೊಂಡು ಬಿಡ್ತಾನೆ. ಆದ್ರೆ ಚಾಕ್ಲೇಟ್ ತುಂಬಾನೇ ಟೆಂಪ್ಟಿಂಗ್ ಇದೆ. ಯೇಸುವಿಗೆ ಇಂಥ ಪರಿಶೋಧನೆ ಹಾದು ಹೋಗೋದು ಅವಶ್ಯಕ ಇತ್ತು. ಯಾಕೆ? ಪವಿತ್ರಾತ್ಮನಿಂದ ಹುಟ್ಟಿದ್ರು ಸಹ ಸ್ತ್ರೀಯಲ್ಲಿ ಹುಟ್ಟಿದವನ. ಅವನು ಸ್ತ್ರೀಯಲ್ಲಿ ಹುಟ್ಟಿದ್ರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯ ಏನೇನು ಹಾದು ಹೋಗ್ಬೇಕು ಅದೆಲ್ಲ ಹಾದು ಹೋಗ್ಬೇಕು ಅವನು. ಆದರೆ ಅವರು ಮಾಡಿದ್ದನ್ನು ಅವನು ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವನು ಪವಿತ್ರ ರಕ್ತ, ಪರಿಶುದ್ಧವಾದ ರಕ್ತ. ಈಗ ತಂದೆ ಆದ ದೇವರು ತನ್ನ ಆತ್ಮನಿಂದ ಯೇಸುವನ್ನ ಭೂಮಿ ಮೇಲೆ ಕಳಿಸಿದ್ದಾನೆ. ಈಗ ಸೈತಾನನು ತನ್ನ ಆತ್ಮನಿಂದ ಬರ್ತಾ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ ಸರ್, ಹಲೋ, ನಾನು ಯಾರು ಗೊತ್ತಾ? ಅವನು ಹೇಳ್ತಾ ಇದ್ದಾನೆ, ಈ ಲೋಕ ಎಲ್ಲ ನಂದು, ಇದೆಲ್ಲ ನಂದ. ಇದು ಮೊದಲೆಲ್ಲ ಯಾವ ಯೇಸು ಕೇಳ್ತಾ ಇದ್ದಾರೆ, ಯಾವ ಕೋರ್ಟಲ್ಲಪ್ಪ ನಿಂದಾಯಿತು? ಅವನು ಹೇಳ್ತಾ ಇದ್ದಾನೆ, ಕ್ರಿಸ್ತ ಪೂರ್ವ 4000 ವರ್ಷದ BCಯಲ್ಲಿ ನಿನ್ನೊಬ್ಬ ಅಜ್ಜ ಇದ್ದ, ಅವನ ಹೆಸರು ಆದಾಮ. ಅವನಿಗೆ ಒಂದೇ ಒಂದು ಚಾಕ್ಲೇಟ್ ಕೊಟ್ಟೆ ಕಣೋ, ಒಂದೇ ಒಂದು ಚಾಕ್ಲೇಟ್ ಕೊಟ್ಬಿಟ್ಟೆ. ಹೆಂಗೆ ತಿಂದ ಅಂದರೆ ಸಿಪ್ಪ ಅಂತ ತಿಂದ. ಅವನಿಲ್ಲಿ ತಿಂದ, ಕೋರ್ಟಲ್ಲಿ ಅಲ್ಲಿ ಪರಲೋಕದಿಂದ ಅವನ ಸಂಪರ್ಕದ ಕೊಂಡಿ ಕಟ್ಟಾಗ್ಬಿಡ್ತ. ಸಂಪರ್ಕದ ಕೊಂಡಿ ಕಟ್ಟಾಗ್ಬಿಡ್ತ. ಅವತ್ತಿನಿಂದ ನನ್ನ ಮಾತು ಕೇಳ್ಕೊಂಡಿದ್ದಾನೆ, ನೀನು ಅವನ ಮಗನಾಗಿ ಹುಟ್ಟಿದ್ದೀಯಾ, ಈಗ ನಾನು ನಿನ್ನನ್ನು ಖರೀದಿಸ್ಲಿಕ್ಕೆ ಬಂದಿದ್ದೇನೆ. ಯಾರಾದ್ರೂ ಇಲ್ಲಿ ಕೇಳ್ತಾ ಇರೋದ್ರಾಗಿದ್ರೆ ಹೇಳ್ತೀರಾ? ಪಾಸ್ಟರ್, ಇದು ಯಾಕೋ ಸ್ವಲ್ಪ ಗೊಂದಲ ಆಗ್ತಾ ಇದೆ ನನಗೆ. ಒಂದು ವಾಕ್ಯನವನ್ನು ತೋರಿಸಿ ನಾನು ಮುಂದೆ ಹೊರಿತೇನೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ ಪಾಸ್ಟರ್? ಅದು ಹಂಗೆ ಒಂದು
ಅದು ಹೆಂಗೆ ಪಾಸ್ಟ್ರೆ, ಅದು ಹೇಗೆ ಏನಂತೀರ ಕೋರ್ಟ್ ಇರಲಿಕ್ಕೆ ಸಾಧ್ಯ? ನನಗೆ ಯಾಕೋ ನಂಬಿಕೆ ಆಗ್ತಾ ಇಲ್ಲ. ಸ್ವಲ್ಪ ದೇವ್ರ ಕೋರ್ಟ್ ಇದೆ ಅನ್ನೋದನ್ನು ಖಚಿತವಾಗಿ ತೋರಿಸ್ತೀರಾ? ನೋಡ್ಕೊಳ್ಳೋಣವಾ? ಏನಾಗುತ್ತೆ ಗೊತ್ತಾ ಬ್ರದರ್, ಯವನಸ್ಥ ಮಕ್ಕಳು, ಸಿಸ್ಟರ್ ಕೇಳಿ, ನಾವಿಲ್ಲಿ ತಪ್ಪು ಮಾಡುವಾಗ ಸೈತಾನನಿಗೆ ಆತನ ಬಾಗಿಲು, ದೇವರ ಪ್ರವೇಶದ ಬಾಗಿಲು ಯಾವಾಗಲೂ ಮುಚ್ಚಿರ್ತದೆ. ಅದಕ್ಕೆ ಒಂದು ಭಯಂಕರ ಸೂಪರ್ ಸೆನ್ಸರ್ ಇದೆ ಪರಲೋಕದ ಬಾಗಿಲಿಗೆ. ಸೂಪರ್ ಸೆನ್ಸರ್. ಅದು ಎಂಥ ಸೆನ್ಸರ್ ಅಂದರೆ, ಸೈತಾನನ್ ಬರುವಾಗ ಬಾಗಿಲು ತೆರೆದೇ ಇಲ್ಲ. ಆದರೆ ಆ ಸೆನ್ಸರ್ಗೆ ತೋರಿಸ್ಲಿಕ್ಕೆ ಸೈತಾನನ ಕೈಯಲ್ಲಿ ಒಂದು ಲೇಬಲ್ ಇದೆ. ಆ ಲೇಬಲನ್ನು ಅವ್ರಿಗೆ ಯಾರು ಕೊಡ್ತಾರಂದರೆ, ಶಾಕ್ ಆಗುತ್ತೆ ಅದನ್ನು ಕೇಳುವಾಗ. ಈಗ ನೋಡಿದ್ರ ಬ್ಯಾಂಕಲ್ಲಿ ಹೋಗುವಾಗ, ಈಗ ನಮಗೆ ಈ ಮಧ್ಯದಲ್ಲಿ ಪೆಟ್ರೋಲ್ ಹಾಕುವಾಗ ಒಂದು ಕಾರ್ಡನ್ನು ಇಡ್ತಾನೆ, ನೋಡಿದ್ರ ಅಲ್ಲಿ ಸೆನ್ಸರ್ ಮೇಲೆ ಒಂದು ಕಾರ್ಡ್ ಇಡ್ತಾನೆ, ಆವಾಗಲೇ ಅದು ಸ್ಟಾರ್ಟ್ ಆಗುತ್ತೆ. ನೋಡಿದ್ರ ಒಂದು ಕಾರ್ಡ್. ಈಗ ಎಲ್ಲೋದ್ರ ಕಾರ್ಡ್ ನಡೀತಾ ಇದೆ, ನಾಳೆ ತಂಬು ನಡೀತಾ ಇದೆ, ನಂತರ ಐರತ್ ನಡೀತಾ ಇದೆ, ಆಮೇಲೆ ಚಿಪ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೈತಾನ್ ಏನು ಮಾಡ್ತಾನಂದರೆ, ಅಲ್ಲಿ ಒಂದು ಕಾರ್ಡನ್ನು ಇಡ್ತಾನೆ. ಆದರೆ ಈ ಕಾರ್ಡನ್ನು ಅವನಿಗೆ ಒಬ್ಬ ದೇವದೂತ ಕೊಡಲ್ಲ. ಎಷ್ಟು ಜನ ಕೇಳ್ತಾ ಇದ್ದೀರಾ? ಈ ಕಾರ್ಡನ್ನು ಅವನಿಗೆ, ದೇವರ ಸನ್ನಿಧಿಯಲ್ಲಿ ಪ್ರವೇಶಿಸುವಂಥ ಲೈಸೆನ್ಸ್ ಕಾರ್ಡನ್ನು ಸೈತಾನನಿಗೆ ದೇವರು ಕೊಡಲ್ಲ, ದೇವದೂತನು ಕೊಡಲ್ಲ, ಆದರೆ ಆತನ ಮಕ್ಕಳು ಕೊಟ್ಬಿಡ್ತಾರೆ. ಪಾಸ್ಟ್ರೆ, ಸೈತಾನನಿಗೆ ದೇವರ ಸನ್ನಿಧಿಯಲ್ಲಿ ಹೋಗುವಂಥ ಕಾರ್ಡ್ ಕೊಡುವಂಥ ಅಧಿಕಾರ ನನಗಿದೆಯಾ? ಅಧಿಕಾರ ಅಲ್ಲ, ಹುಚ್ಚುತನ. ಸಿಂಪಲ್. ಆ ಪಾಯಿಂಟಿಗೆ ಬರ್ತೇನೆ. ನನಗೆ ಒಬ್ರು ಯಾರು ತಂದೆ ಮತ್ತು ಮಗಳು ಅಥವಾ ಮಗ ಬೇಕು. ಎಕ್ಸಾಂಪಲ್ಗೆ ಕುಮಾರಣ್ಣ ಇಲ್ಲಿದ್ದಾರೆ, ಅಭಿಷೇಕ್ ಇಲ್ಲಿದ್ದಾನೆ, ಇಲ್ಲ ಅಭಿಷೇಕ್ ಇದ್ದಾನೆ, ಈ ಕುಮಾರಣ್ಣ ಮನೆಯಲ್ಲಿದ್ದಾರೆ. ನಾನು ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ, ನಾನು ಯಾವುದೇ ಕ್ಯಾರೆಕ್ಟ್ರಲ್ ಅಂತ ಒಬ್ಬರಿಗೆ ಅಷ್ಟು ಒಳ್ಳೆ ಕುಟುಂಬದಲ್ಲಿರುವಂಥ ಜನರ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಯೋಗ್ಯತೆ ಇಲ್ಲದಂಥ ಒಬ್ಬ ಸಿಟಿಸನ್ ನಾನು. ನನಗೆ ಸ್ವಲ್ಪ ಏನೋ ಸೈತಾನನ್ನು ವಿಚಾರ ಮಾಡ್ಕೊಳ್ಳಿ. ಈಗ ನನಗೆ ಅವ್ರ ಮೇಲೆ ಕಣ್ಣಿದೆ, ಇವನು ಏನಾದರೂ ಮಾಡಬೇಕು, ಏನಾರು, ಆದರೆ ನಾನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಒಂದಿನ ಏನಾಯ್ತು ಅಂದರೆ, ಆಟ ಆಡ್ತಾ ಈ ಮಗ ಏನು ಮಾಡಿಬಿಟ್ಟ, ಇಲ್ಲಿ ಬಾ ಕಣ ಬೇಗ ಬಾ, ಜಂಪ್ ಆ್ಯಂಡ್ ಕಮ್. ಆಟ ಆಡ್ತಾ ಏನು ಮಾಡಿಬಿಟ್ಟ ಅಂದರೆ, ಇವನೊಂದಿನ ಏನೋ ಮಾಡಬಾರ್ದನ್ನ ನನ್ನ ಹುಡುಗನಿಗೆ ಮಾಡಿಬಿಟ್ಟಿದ್ದಾನೆ. ಏನು ಹಂಗೆ ಕುತ್ಕೊಂಡಿದ್ದೆ, ಬಿರಿಯಾನಿ ಕುಟ್ಕೊಂಡು ಮೂಲೆಯಲ್ಲಿ ಹಿಡ್ಕೊಂಡಂಗೆ ನನ್ನ ಹುಡುಗನಿಗೆ ಏನೋ ಮಾಡಿಬಿಟ್ಟಿದ್ದಾನೆ. ಇಬ್ಬರು ಏನು ಮಾಡಿದೆ, ಇವನು ಏನು ಮಾಡಿದ್ದಾನೆ. ಈಗ ನನ್ನ ಮಗ ನನ್ನ ಹತ್ರ ಬರ್ತಾನೆ, ಬರಪ್ಪ ಏನಾಯ್ತು, ಕಣ್ಣು ಹೊಡೆದೈತೆ. ಅವನು ಹೇಳ್ತಾನೆ, ಅಪ್ಪ ಒಬ್ಬ ಹುಡುಗ ಇದ್ದಾನೆ, ಅವನೇನು ಮಾಡ್ದ, ನನ್ನ ಕಣ್ಣು ಹೊಡೆದ. ನಾನು ಯಾರೋ ನಡಿ ನೋಡೋಣ ಅಂತ ಬಂದ್ವಿ. ಇವನು ನೋಡಿದರೆ ನಮ್ಮಿಬ್ಬರು ಬಿಸ್ನೆಸ್ ಕಾಂಪಿಟೇಷನ್ ಇತ್ತು. ನನಗೆ ಯಾರ ಮೇಲೆ ಹಲ್ಲು ಕಡಿತಾ ಇದ್ದೇನೋ ಇವನು ಅವನ ಮಗನೇ ಹೊರಟ. ನನ್ನ ಲಾಟ್ರಿ ಹತ್ತ. ಈ ಅಪ್ಪ ನನಗೆ ಬಿಸ್ನೆಸ್ಸಲ್ಲಿ ನನ್ನ ಆತ್ಮಗಳನ್ನೆಲ್ಲ ಇವನು ತಕ್ಕೊಳ್ತಾ ಇದ್ದಾನೆ. ಕೇಳ್ತಾ ಇದ್ರೆ ಅಂದ್ಕೊಳ್ತೇನೆ, ಈ ಅಪ್ಪನ ಬಿಸ್ನೆಸ್ ಹೇಗಾದರೂ ನಾನು ಹಾಳು ಮಾಡಬೇಕು. ಇವನು ನನ್ನ ಕೈಯಲ್ಲೇ ಸಿಗ್ತಾ ಇಲ್ಲ, ಸೃಷ್ಟಿಯ ದಿನದಿಂದ ನನ್ನ ಕೈಯಲ್ಲಿ ಸಿಗ್ತಾ ಇಲ್ಲ. ಏನಪ್ಪೋ ಹೇಳಿ, ಆ ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಇವನೇನು ಮಾಡಿಬಿಟ್ಟಿದ್ದಾನೆ. ಅವನ ಮಗ ಆದ್ರೂ ಸಹ ನನ್ನ ಮಗನ ಜೊತೆ ಕೂತ್ಕೊಂಡ್ಬಿಟ್ಟು ಮುಟ್ಬಿಟ್ಟಿದ್ದಾನೆ. ಇವ್ರ ಮುಂದೆ ನಿಂತ್ಕೊಳ್ಳಿ ಯೋಗ್ಯತೆ ನನಗಿಲ್ಲ. ನಾನೇನು ಮಾಡ್ತೀನಿ, ಇಬ್ಬರನ್ನು ಕರ್ಕೊಂಡು ಏನು ಮಾಡ್ತೀನಿ, ಈಗ ಕಾರ್ಡ್ ತೋರಿಸ್ತೀನಿ ಸೆನ್ಸರ್ಗೆ. ಡೋರ್ ಓಪನ್ ಆಗ್ತಾ ಇಲ್ಲ, ನೀನು ಡೋರ್ ಓಪನ್ ಮಾಡಲೇಬೇಕು. ಯಾಕೆ, ನಿಂದೇ ಕೋರ್ಟು. ಆದರೆ ನಿನ್ನ ಕೋರ್ಟಲ್ಲಿ ಏನು ಬರೆದಿದೆ, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲಂತ ಬರೆದಿದೆ ಅಲ್ಲ ನಿನ್ನ ಕೋರ್ಟಲ್ಲಿ. ಕೋರ್ಟ್ ತೆಗಿಲೇಬೇಕೀಗ ನೀನು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಅವನ ಸನ್ನಿಧಿಗೆ ನಾನು ಯೋಗ್ಯನೇ ಇಲ್ಲ. ಸೈತಾನನಿಗೆ ಅವನ ಸನ್ನಿಧಿಯಲ್ಲಿ ನಿಂತ್ಕೊಳ್ಳುವಂಥ ಯೋಗ್ಯತೆನೇ ಇಲ್ಲ. ಆ ಪರ್ಮಿಷನ್ ಅವನಿಗೆ ಸಿಗಲ್ಲ. ಆದರೆ ಮೂರ್ಖನಾಗಿ ನಡೆಯುವಂಥ ಆತನ ಒಬ್ಬ ಮಗನ ನಿಮಿತ್ತವಾಗಿ ಏನಾಗ್ಬಿಡ್ತದೆ, ಇದು ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೇನೆ. ನಿಮ್ಮ ಜೀವನ CC ಕ್ಯಾಮ್ರಾದಲ್ಲಿ ಇಡಲ್ಪಟ್ಟಿದೆ. ತಪ್ಪು ಮಾಡ್ತೀರಂತಲ್ಲ, ಅದು ದೇವ್ರ CC ಕ್ಯಾಮ್ರಾ ಅಲ್ಲ, ಸೈತಾನನ CC ಕ್ಯಾಮ್ರಾ. ಒಂದು ಚಾನ್ಸ್ ಕೊಡೋ, ನಿನ್ನ ತಂದೆಗೆ ನಾನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಕು. ದೇವ್ರಿಗೆ ಮಾತಾಡ್ತಾನ ಸೈತಾನ. ತೋರಿಸ್ತೀನಿ ಇರ್ರಿ. ಕೇಳ್ತಾ ಇದ್ರೆ ಅಂದ್ಕೊಳ್ತೀನಿ, ಕಾರ್ಡ್ ಕೊಟ್ಟವ್ರು ಯಾರಿಗೆ, ನನಗೆ ಇವನಲ್ಲ, ಸ್ವಂತ ಮಗ. ಕಾರ್ಡ್ ಕೊಟ್ಟವನು ಯಾರು? ಈಗ ನಾನು ಅಲ್ಲಿ ಹೋಗಿ, ಏನ್ರಿ ಬಿಸ್ನೆಸ್ನಷ್ಟು ಇಷ್ಟೆಲ್ಲ ಡ್ರಾಮಾ ಮಾಡ್ತೀರಾ, ನಿಮ್ಮ ಮಗ ನೋಡಿ ಏನು ಮಾಡಿದಾನೆ.
ಅವನ ಹೆಸರು ದೂಷಕನಂತೆ, ಅವನ ಹೆಸರು ಇವನಂತ. ಏನಾಗಬಾರ್ದು ಅವ್ರಿಗೆ? ಅವ್ರು ಹಾಕೊಳ್ಳುವಂತ ಬಟ್ಟೆ ಹಾಕೊಳ್ಳೋ ಯೋಗ್ಯತೆ ನನಗಿಲ್ಲ, ಅವಳು ಕೂತ್ಕೊಳ್ಳುವಂತ ಸಿಂಹಾಸನದ ಯೋಗ್ಯತೆ ನನಗಿಲ್ಲ, ಅವರು ಪರಲೋಕದ ಊಟ ಮಾಡುವಂತ ಊಟದ ಯೋಗ್ಯತೆ ನನಗಿಲ್ಲ. ಅಂಥವ್ನು ಅವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಏನು ಹಿಂಗಾಡ್ತೀರಾ? ಕೇಳ್ತಾ ಇದ್ದಾರ? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಹೇಗಾಗಬಾರ್ದು ಅವ್ರಿಗೆ. ಮಗನ್ ನೋಡಿ ಏನು ಹೇಳ್ತಾರೆ, ಏನ್ಲೋ ನನ್ನ ಮರ್ಯಾದೆ ಯಾವ ಲೆವೆಲ್ಗೆ ತಂದ್ಬಿಟ್ಟೆ. ಇದು ಬರೀ ಡ್ರಾಮಾ ಅಲ್ಲ, ಥ್ಯಾಂಕ್ ಯು, ಇದು ಬರೀ ಎಕ್ಸ್ಪ್ಲನೇಷನ್ ಅಲ್ಲ. ಈಗ ಅದರ ಸತ್ಯಾಂಶ ತೋರಿಸ್ತೀನಿ. ಸಿದ್ಧರಾಗಿದ್ದೀರಾ? ಇಲ್ಲೊಬ್ರು ಯಾರೋ ಕೂತ್ಕೊಂಡು ಅನ್ಬೋದು ನಾವು ಕೃಪೆಯಲ್ಲಿದ್ದೀವಿ, ಏಸು ಮಧ್ಯವರ್ತಿಯಾಗಿ ಬಂದು ನನ್ನ ಮುಚ್ಕೊಳ್ತಾನೆ. ಅದಕ್ಕೆ ಬರ್ತೀನಿ, ಆ ಪಾಯಿಂಟಿಗೆ ಬರ್ತೀನಿ. ಮೊದಲು ಪ್ರಾರಂಭ ಆದರೂ ಮಾಡೋಣ ಗಾಡಿ. ಆಮೇಲೆ ಕೇಳ್ತಾ ಇದ್ದೀರ ಅಂದ್ಕೊಳ್ತಾ ಇದ್ದೀನಿ, ಹಾಗಾದರೆ ಈಗ ಯೇಸುವಿಗೆ ಶೋಧನೆ ಏಕೆ? ಯೇಸುವಿನಿಂದ ಆ ಕಾರ್ಡ್ ಸಿಗ್ತದಾ? ಆ ಲೈಸೆನ್ಸ್ ಯೇಸುವಿನಿಂದ ಸಿಗ್ತದಾ? ಯಾಕಂದ್ರೆ ಮೊದಲೇ ಸಾರಿ ಹೋದಾಗ ಏನು ಕೇಳ್ತಾ ಇದ್ದಾನೆ? ಅವನನ್ನು ಶೋಧಿಸ್ಬೇಕು. ದೇವರೇನು ಹೇಳ್ತಾ ಇದ್ದಾನೆ? ಹೌದಪ್ಪ ಶೋಧಿಸ್ಕೋ. ಶೋಧಿಸಿದ್ರೆ ಅಲ್ಲಿ ಏನಾದರೂ ಸಿಕ್ಬಿಟ್ರೆ ಈಗ ಯೇಸುವಿನ ಪರವಾಗಿ ಒಂದು ಫೈಲ್ ಹೋಯ್ತಾನೆ. ಏನು ಹಿಂಗೆ ಹೇಳ್ತಾ ಇದ್ರಿ? ಇವನಂತವನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರಿ. ದೇವರ ನಿಮ್ಮ ದೂತರನ್ನು ಕಳಿಸಿ ಕೇಳ್ರಿ. 24ನೇ ತಾರೀಕು ಸೆಪ್ಟೆಂಬರ್ 1922 ಇವನು ಕೇಳ್ತಾ ಇದ್ದೀರಾ? ನಾನು ಬರೀ ಒಂದು ಚಾಕ್ಲೇಟ್ ಕೊಟ್ಟೆ, ಬುದ್ಬಿಟ್ಟ, ವ್ಯಭಿಚಾರದಲ್ಲಿ ಬಿದ್ದ. ಈಗೇನು ಹೇಳ್ತೀರಾ? ಒಂದು ದಿನ ಇದಕ್ಕೆ ಪುರಾವೆ ನೋಡ್ಕೊಳ್ಳೋಣವಾ? ನಾನು ಹೇಳ್ತೀನಿ, ನಾವು ತುಂಬ ದೇವ್ರಿಗೆ ನೋವುಂಟು ಮಾಡಿದ್ದೀವಿ ಬ್ರದರ್ ಸಿಸ್ಟರ್, ತುಂಬ ದೇವ್ರಿಗೆ ನೋವು ಉಂಟು ಮಾಡಿದ್ದೀವಿ. ಎಚ್ಚೆತ್ಕೊಳ್ಳಿ. ಇದರ ಪ್ರಭಾವಗಳನ್ನು ನಾವು ನೋಡಲಿಕ್ಕಿದ್ದೀವಿ. ಯಾಕೆ ನಮ್ಮ ಜೀವನದಲ್ಲಿ ಕಷ್ಟ ಆಗ್ತಾ ಇದೆ ಕೇಳಿ, ಸ್ವಲ್ಪ ಲಕ್ಷ ಒಟ್ಟು ಕೇಳಿ. ಇವತ್ತು ಸ್ವಲ್ಪ ಸಮಯ ತೆಗೆದುಕೊಳ್ತೇನೆ, ಆದರೂ ನೇಮಿತ ಸಮಯವನ್ನು ನಾನು ದಾಟಿ ಹೋಗಲ್ಲ. ಒಂದು ದಿನ ದಾವೀದ, ಹಲ್ಲೆಲೂಯಾ, ಒಂದು ದಿನ ದಾವೀದನ ಏನು ಮಾಡ್ತಾ ಇದ್ದಾನೆ? ಮೇಲ್ಛಾವಣಿ ಮೇಲೆ ಅಡ್ಡಾಡ್ತಾ ಇದ್ದಾನೆ. ಅಲ್ಲಿ ಒಬ್ಬ ಸ್ತ್ರೀಯನ್ನು ನೋಡ್ದ. ಆ ಸ್ತ್ರೀಯನ್ನು ಮೋಹಿಸಿದ್ದು ಮಾತ್ರವಲ್ಲ, ಆ ಸ್ತ್ರೀ ಜೊತೆಗೆ ವ್ಯಭಿಚಾರ ಮಾಡ್ದ. ಆ ಸ್ತ್ರೀ ಜೊತೆಗೆ ವ್ಯಭಿಚಾರ ಮಾಡಿದ್ದು ಮಾತ್ರ ಅಲ್ಲ, ಇನ್ನು ಆ ವ್ಯಭಿಚಾರವನ್ನು ಮುಚ್ಚಾಕ್ಲಿಕ್ಕೆ ಆ ಸ್ತ್ರೀಯ ಗಂಡನನ್ನು ಕೊಲ್ಲಿಸ್ಬಿಟ್ಟ. ಅದು ಹೇಗೆ ಕೊಲ್ಲಿಸಿದ? ಕಪಟದಿಂದ ತನ್ನ ಸ್ವಂತ ಸೇನಾಧಿಪತಿಗೆ ಹೇಳ್ತಾ ಇದ್ದಾನೆ, ಉರಿಯನನ್ನ ಅತಿ ಗಾಢವಾಗಿ ನಡೀತಾ ಇರುವಂಥ ಯುದ್ಧದ ಮುಂದಿನ ಭಾಗದಲ್ಲಿ ಹಾಕ್ಬಿಡು. ಆ ಪತ್ರವನ್ನು ಯಾರ ಕೈಯಲ್ಲಿ ಕೊಟ್ಟು ಕಳಿಸ್ತಾ ಇದ್ದಾನೆ? ಉರಿಯನ ಕೈಯಲ್ಲೇ ಕೊಟ್ಟು ಕಳಿಸ್ತಾ ಇದ್ದಾನೆ. ಎಷ್ಟು ಕ್ರೂರ ನೋಡಿ. ಉರಿಯನ ಕೈಯಲ್ಲಿ ಅವನ ಮರಣದ ಪತ್ರ ಕೊಟ್ಟು ನೋಡಪ್ಪ, ಇದನ್ನು ಒಯ್ದು ನಿನ್ನ ಸೇನಾಪತಿಗೆ ಕೊಡು ಅಂತ ಹೇಳಿದರೆ, ಅವನು ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಸೇನಾಪತಿ ಕಡೆ ಕೊಟ್ಟರೆ, ಸೇನಾಪತಿ ಅದನ್ನು ಓದ್ತಾ ಇದ್ದಾನೆ, ಮುಖ ನೋಡ್ತಾನೆ. ಏನು ನಿನ್ನ ಮರಣದ ಪತ್ರ ನಿನ್ನ ಸ್ವಂತ ಕೈಯಲ್ಲಿ ತಂದಿದ್ದೀಯಲ್ಲ? ಕೇಳ್ತಾ ಇದ್ದೀರಾ? ಏನು ಅಂದ್ಕೊಂಡ್ರಿ ನೀವು? ಕೇಳ್ತಾ ಇದ್ದೀರ ಅಂದ್ಕೊಳ್ತೀನಿ. ಸ್ವಂತ ಪತ್ರವನ್ನು, ಮರಣದ ಪತ್ರವನ್ನು ಅರಸ ನಿನ್ನ ಕೈಯಲ್ಲೇ ಕಳಿಸಿದಾನಲ್ಲ, ಆ ಪತ್ರವನ್ನು ಬೆಂಕಿಗೆ ಹಾಕ್ದ. ಇವನನ್ನು ಏನು ಮಾಡ್ದ? ಆ ಪತ್ರದಲ್ಲಿ ಬರೆದಿರುವಂತೆ ಯುದ್ಧ ನಡೆಯುವಂಥ ಫ್ರಂಟ್ ಲೈನಲ್ಲಿ ಹಾಕ್ಬಿಟ್ಟ. ಆ ದಿನ ಆ ಯುದ್ಧದಲ್ಲಿ ಉರಿಯನು ಸತ್ತೋಗ್ಬಿಟ್ಟ. ಎಲ್ಲ ಸೆಟ್ಲ್ ಆಗ್ಬಿಡ್ತು. ಸ್ವಲ್ಪ ದಿನ ಕರೆದ್ರು. ನಂತರ ಏನು ಮಾಡಿದಂತೆ ದಾವೀದನು? ಅದೇ ಸ್ತ್ರೀಯನ್ನ ತನ್ನ ಹೆಂಡತಿಯನ್ನಾಗಿ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ. ನೋಡೋರಿಗೆ ಅಯ್ಯೋ ಅವಳ ಗಂಡ ಯುದ್ಧದಲ್ಲಿ ಸತ್ಬಿಟ್ಟ, ಅರಸ ಅವಳನ್ನು ಮದುವೆ ಮಾಡ್ಕೊಂಡು ಅವಳಿಗೆ ಆಶ್ರಯ ಕೊಟ್ಟಿದ್ದಾನೆ ಬಿಡು ಅಂತ ಎಲ್ಲ ಸೆಟ್ಲ್ ಆಯಿತು. ಆದರೆ ದೇವರು ಆಗಲೇ ಹೇಳಿದ್ದ, ನಾನು ಹೊರನೋಟವನ್ನು ನೋಡುವನಲ್ಲ, ಅಂತರಂಗದ ಹೃದಯವನ್ನು ನೋಡೋಣ. ನನ್ನ ಹೃದಯವನ್ನು ನೋಡೋಣ ನಾನು ಅಂತ ದೇವರು ಆಗಲೇ ಹೇಳ್ದ.